ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ರೆಡ್ಡಿ ಅಂದ್ರಾಲ ಬಳ್ಳಾರಿ. ಮೊಟ್ಟ ಮೊದಲನೇದಾಗಿ ನಿಮ್ಮ ಬಳ್ಳಾರಿ ಬೆಳಗಾಯಿತು ಚಾನಲ್ಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಯಾರಿಗೆ ಬೇಡವಾದ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಚಾನಲ್ಗಳು, ದೊಡ್ಡ ದೊಡ್ಡ ಮೀಡಿಯಾವರು, ಪೇಪರ್ ಅವರು, ಪ್ರಿಂಟ್ ಮೀಡಿಯಾವರು, ಯಾರಿಗೆ ಬೇಡವಾದ ಬಳ್ಳಾರಿಯಲ್ಲಿ ನೀವು ಬಂದು ಇದು ನೋಡಿ ನಮ್ಮ ಮಹಾನಗರ ಪಾಲಿಕೆ ಗ್ರೂಪ್ನಲ್ಲಿ ಮೆಸೇಜ್ ನೋಡಿ ನಮಗೆ ಫೋನ್ ಮಾಡಿ ಕರೆಸಿ ನೀವು ಇಷ್ಟು ಆ್ಯಕ್ಷನ್ ತಗೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಳ್ಳಾರಿಯಲ್ಲಿ ಪ್ರಮುಖವಾದ ಏರಿಯಾ ಇದು. ನೀಲಕಂಠೇಶ್ವರ ಗುಡಿ ಏರಿಯಾ, ದೊಡ್ಡ ಮಾರ್ಕೆಟ್, ದೊಡ್ಡ ವೆಜಿಟೇಬಲ್ ಮಾರ್ಕೆಟ್ಟು ಮತ್ತು ಕಂಬ್ಲಿ ಬಜಾರ್, ಈ ಏರಿಯಾದಲ್ಲಿ ಈ ರೋಡ್ ಪರಿಸ್ಥಿತಿ ನೋಡಿದರೆ ನಮಗೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಬಟ್ಟೆಗಳು ಹಿಂಗೆ ಮೇಲೆ, ಪ್ಯಾಂಟ್ಗಳು ಮೇಲೆ ಎತ್ಕೊಂಡು ತಿರುಗಬೇಕಾಗಿದೆ ಪರಿಸ್ಥಿತಿ ಐತೆ. ಹೆಣ್ಮಕ್ಳ ಪರಿಸ್ಥಿತಿ ಏನು ನೋಡ್ರಿ. ತರಕಾರಿಗೆ ಬಂದು ಈ ತರಕಾರಿ ತಗೊಂಡು ಹೋಗಿ ನಾವು ಅಡುಗೆ ಮಾಡ್ಕೊಂಡು ಊಟ ಹೆಂಗೆ ಮಾಡ್ಕೊಳ್ಬೇಕು. ಈ ಕೆಟ್ಟು ವಾಸನ ಭಯಂಕರ. ಇಲ್ಲಿ ಡೆಂಗು, ಮಲೇರಿಯಾ, ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ಡಿ ಸಿ ಅವರಿಗೆ ನಾವು ಹಲವಾರು ಕಂಪ್ಲೇಂಟ್ ಕೊಟ್ಟಿವಿ. ಸುಮಾರು ಈ ರೋಡ್ಗೆ ಬರೋ ತೆರಿಗೆ, ಆ ತೆರಿಗೆ ಅಷ್ಟೇ ಖರ್ಚು ಮಾಡಿದರೆ ಸಾಕು. ಈ ರೋಡ್ಗೆ ಈ ತೆರಿಗೆ ವಸೂಲು ಮಾಡ್ಕೊಂಡು ಹೋಗಿ ಕಾರ್ಪೊರೇಷನವರು ಏನು ಮಾಡ್ತಾಯಿದ್ರು, ಈ ಶಾಪಿಂಗಿನವರು ಬಾಡಿಗೆ ಕಟ್ಟಿ, ತೆರಿಗೆ ಕಟ್ಟಿ ಶಾಪ್ ಓಪನ್ ಮಾಡಿ ಈ ಥರ ಡೈಲಿ ಈ ವಾಸನ ಅನುಭವಿಸ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ನಾವೆಲ್ಲ ಇದು ಕ್ವೆಶ್ಚನ್ ಮಾಡಬೇಕು, ನಾವೆಲ್ಲ ಹೋರಾಡಬೇಕು. ಅಲ್ಲಿವರೆಗೆ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗೋದಿಲ್ಲ. ಈ ಪರಿಸ್ಥಿತಿ ನೋಡಿದರೆ ನಮಗೆ ನಾಚಿಕೆ ಬರ್ತಾ ಇದೆ. ಈ 180 ಜನ ಈ ಮಾರ್ಕೆಟ್ ತರಕಾರಿ ಖರೀದಿಗೆ ಬರ್ತಾಯಿದ್ರು. ಈ ತರಕಾರಿ ತಗೊಂಡೋಗಿ ಅಡುಗೆ ಮಾಡಿ ನಾವು ತಿನ್ನಬೇಕು. ಇದು ಜನಗಳ ತರಕಾರಿ ಮಾರ್ಕೆಟಾ, ದನಗಳ ತರಕಾರಿ ಮಾರ್ಕೆಟಾ? ಇದು ಬಳ್ಳಾರಿ ಬೆಳಗಾಯಿತು ಚಾನಲ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಬಂದು ಈ ವಿಡಿಯೋ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.